और यूनिफॉर्म देखो नहीं और CSD गैस कूपन देते हैं और सबको हेल्प हो जाएगा सबको नहीं और आइंदा भी और ज़्यादा देने के कॉपी करना ಬಂದಿದ್ದೀನಿ. ವಿಶಾಲ್ ಭಾರತ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಯೂನಿಫಾರ್ಮು ಇದು ತಂದಿದ್ದಾರೆ. ಡ್ರೈವರ್ಗಳಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದೇ ತರ मैं फर्स्ट बार विशाल वेलफेयर एसोसिएशन से बार अपना राशन दिए और चेक भी दिए. बहुत बहुत शुक्रिया ये वेलफेयर का. ಎಲ್ಲ ಸಾರ್ಗೂ ಕೂಡ ಇದ್ರ ಆಳುಗಳಿಗೂ ಕೂಡ ಕೈಯಾಗಿ எல்லாருக்கும் நல்லது பண்ண அடுத்த வருஷம் இன்னும் ஜாஸ்தி கொடுக்கணும். அவங்களுக்கு நோவு நொடி எதுவும் இல்லாத அடுத்த வருஷம் இன்னும் டபுளா எங்களுக்கு கொடுக்கணும் ஆண்டவர். அவங்களுக்கு ಬೆಂಗಳೂರಿನ ವಿಶಾಲ್ ಭಾರತ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಂದು ಅರ್ಥಪೂರ್ಣ ಕಾರ್ಯಕ್ರಮವೊಂದು ಆಯೋಜನೆಯಾಗಿದೆ. ಸಮಾಜದ ವಿವಿಧ ಸ್ತರದ ಜನರಿಗೆ ನೆರವಾಗುವ ನಿಟ್ಟಿನಲ್ಲಿ ಟ್ರಸ್ಟ್ ತನ್ನ 11ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದೆ. ಕಂಟೆಂಟ್ ಬೆಂಗಳೂರಿನ ಆರ್ಟಿ ನಗರದ ಸಜ್ಜಾದ್ ಝಾಕಿರ್ SZ ಪಾರ್ಟಿ ಹಾಲ್ನಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಈ ಅದ್ಧೂರಿ ಕಾರ್ಯಕ್ರಮ ಚಾಲನೆ ಪಡೆಯಿತು. ಬಡವರಿಗೆ ನೆರವಾಗಿ ಬಡತನ ನಿರ್ಮೂಲನೆ ಮಾಡಿ ಎನ್ನುವ ಉದಾತ್ತ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ಟ್ರಸ್ಟ್ ತನ್ನ 11ನೇ ವರ್ಷದ ಸಂಭ್ರಮದ ಅಂಗವಾಗಿ 10 ಹಲವು ಜನಪರ ಯೋಜನೆಗಳನ್ನು ಘೋಷಿಸಿದೆ. ಈ ಕಾರ್ಯಕ್ರಮದ ಪ್ರಮುಖ ಹಂತಗಳೆಂದರೆ ಮಹಿಳೆಯರಿಗೆ ಪಡಿತರ ಕಿಟ್ ವಿತರಣೆ, ನೂರಾರು ಮಹಿಳೆಯರಿಗೆ ಜೀವನಾವಶ್ಯಕ ವಸ್ತುಗಳನ್ನೊಳಗೊಂಡ ರೇಷನ್ ಕಿಟ್ ನೀಡಲಾಗುತ್ತಿದೆ. ಆಟೋ ಚಾಲಕರಿಗೆ ನೆರವು, ಮಹಿಳಾ ಆಟೋ ಚಾಲಕರಿಗೆ ಸಮವಸ್ತ್ರ ಹಾಗೂ ಪಡಿತರ ಮತ್ತು ಪುರುಷ ಆಟೋ ಚಾಲಕರಿಗೆ ಗ್ಯಾಸ್ ಕೂಪನ್ ಹಾಗೂ ಸಮವಸ್ತ್ರ ವಿತರಿಸಲಾಗುತ್ತಿದೆ. ಮಹಿಳಾ ಸಬಲೀಕರಣ, ಸುಮಾರು 200 ಮಹಿಳೆಯರಿಗೆ ಉಚಿತ ಡ್ರೈವಿಂಗ್ ಲೈಸೆನ್ಸ್ ಮತ್ತು ತರಬೇತಿಯನ್ನು ನೀಡುವ ಮೂಲಕ ಅವರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಡುವ ಪ್ರಯತ್ನ ಮಾಡಲಾಗುತ್ತಿದೆ. ಆರೋಗ್ಯ ಮತ್ತು ಶಿಕ್ಷಣ, ಹಿರಿಯ ನಾಗರಿಕ ಮಹಿಳೆಯರಿಗೆ ಉಚಿತ ವೈದ್ಯಕೀಯ ತಪಾಸಣೆ, ವಿಕಲಚೇತನರಿಗೆ ವಿಶೇಷ ನೆರವು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ಮಾಡಲಾಗುತ್ತಿದೆ. ಟ್ರಸ್ಟ್ನ ಟ್ರಸ್ಟಿಗಳಾದ ಮೊಹಮ್ಮದ್ ಸಜ್ಜಾದ್ ಸೇಠ್, ರೋಷನ್ ಲಾಲ್ ಜೈನ್ ಹಾಗೂ ತಂಡದ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಮತ್ತು ಟ್ರಸ್ಟ್ನ ನೆರವು ತಲುಪುವಂತೆ ಮಾಡುತ್ತಿದೆ. ಭಾರತ ಸರ್ಕಾರದ ಅನುಮೋದನೆ ಪಡೆದಿರುವ ಈ ಟ್ರಸ್ಟ್ ತನ್ನ ಸೇವಾ ಕಾರ್ಯಗಳ ಮೂಲಕ ಮಾದರಿಯಾಗಿದೆ. ಮೊಹಮ್ಮದ್ ಸಜ್ಜಾದ್ ಸೇಠ್, ವಿಶಾಲ್ ಭಾರತ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಚೇರ್ಮನ್. ಇದು 11th ಇಯರ್ ಪ್ರೋಗ್ರಾಮ್ ನಮ್ಮದು. ಡಿಫ್ರೆಂಟ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀನಿ ನಾನು. ಅದರಲ್ಲಿ ಫಸ್ಟು ನಾವು ಸೀನಿಯರ್ ಸಿಟಿಸನ್ಗೆ ಚೆಕ್ ಕೊಟ್ಟಿದ್ದೀನಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ಗೆ ಚೆಕ್ ಕೊಟ್ಟಿದ್ದೀನಿ. ಇನ್ನು ರೇಷನ್ ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ 200 ಜನಗೆ. ಒಂದೊಂದು ಪ್ರೋಗ್ರಾಮ್ ನಮ್ಮದು ಇವತ್ತು 7 ಪ್ರೋಗ್ರಾಮ್ ಇದೆ, ಡಿಫ್ರೆಂಟು. ಮಕ್ಕಳಿಗೆ ಸ್ಕಾಲರ್ಶಿಪ್ ಚೆಕ್ ಇದೆ, ಅದು ಸ್ಕೂಲ್ಗೆ ಯಾವಾಗ ಲೆಟರ್ ಕೊಡ್ತಾರೆ ಆವಾಗ ಮಕ್ಕಳಿಗೆ ಚೆಕ್ ಕೊಡ್ತೀವಿ. ಈ ಪ್ರೋಗ್ರಾಮ್ನಲ್ಲಿ ಚೆಕ್ ಕೊಟ್ಟಿಲ್ಲ, ಅವ್ರು ಡೈರೆಕ್ಟ್ ಆಫೀಸ್ಗೆ ಬರ್ತಾರೆ, ಲೆಟರ್ ಕೊಡ್ತಾರೆ, ಚೆಕ್ ತೊಗೊಂಡು ಹೋಗ್ತಾರೆ ಮಕ್ಕಳು ಪೇರೆಂಟ್ಸ್. ಇವಾಗ ಇದರಲ್ಲಿ ಮುಖ್ಯ ಏನಂದರೆ 200 ಜನಗೆ ಆಟೋ ಡ್ರೈವಿಂಗ್ ಲೈಸೆನ್ಸ್ ಪ್ಲಸ್ ವೆಹಿಕಲ್ ಲೋನ್ ನಾನು ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಅವ್ರಿಗೆ ಮಾಡಿ ಕೊಡ್ತೀನಿ. ಫಸ್ಟ್ ಟ್ರೈನಿಂಗ್ ಕೊಡ್ತೀನಿ, ಆಮೇಲೆ ಲೈಸೆನ್ಸ್ ಬಂದಮೇಲೆ ಲೋನ್ ಅಪ್ಲೈ ಮಾಡ್ತೀನಿ. ಲೋನ್ ಅಪ್ಲೈ ಮಾಡಿಬಿಟ್ಟು ಅವ್ರಿಗೆ ಗಾಡಿ ಕೊಡ್ತೀನಿ. ಸರ್, ಇವತ್ತು ಯಾರ್ಯಾರು ಚೀಫ್ ಗೆಸ್ಟ್ ಬಂದಿದ್ರು ಸರ್? ಇವಾಗ ಚೀಫ್ ಗೆಸ್ಟ್ ಬಂದಿರೋದು ಫಸ್ಟು ಉಬೇದುಲ್ಲಾ ಶರೀಫ್, ವೈಸ್ ಪ್ರೆಸಿಡೆಂಟ್ ಕಾಂಗ್ರೆಸ್, ಮಾಜಿ ಚೇರ್ಮನ್ನು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಚೀಫ್ ಎಡಿಟರ್ ಪಾಸ್ಬಾರ್. ಇದು 3 ಅವರು ಉಬೇದುಲ್ಲಾ ಶರೀಫ್ದು ಪೋಸ್ಟು. 2ನೇದು ನಮ್ಮ ರವಿ ಅಂತ ಇದ್ದಾರೆ, ಗೋಲ್ಡನ್ ಈಗಲ್ ಮೀಟರ್ ಮ್ಯಾನುಫ್ಯಾಕ್ಚರು. ಅವ್ರ ಕಂಪನಿಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಕೆಲಸ ಕೊಟ್ಟಿದ್ದೀವಿ. ಅವರು ಬಂದಿದ್ದರು. ಇಂದರ್ ಭೌರಾ ಮಗ ಬಂದಿದ್ದರು, ವಿಕಾಸ್ ಭೌರಾ ಅಂತೇಳಿ. ನಮ್ಮ ಅಡ್ವೊಕೇಟ್ ರಫೀ ಸಾಹೇಬರು, ಹೈಕೋರ್ಟ್ ಅಡ್ವೊಕೇಟು ನಮ್ಮ ಅಕ್ರಮ್ ಪಾಷಾ, ಸುಮಾರು ಜನ ಬಂದಿದ್ದರು. ಮಂಜುನಾಥ್, ಸುಬಾನು, ಮುಷ್ತಾಫ್. ಸರ್, ಎಷ್ಟು ಜನನೇ ಇವತ್ತು ರೇಷನ್ ಕಿಟ್ ಕೊಟ್ಟಿದ್ದೀರಾ ಸರ್? 200 ಜನಗೆ ರೇಷನ್ ಕಿಟ್ ಕೊಟ್ಟಿದ್ದೀನಿ. ಲೇಡೀಸ್ಗೆ 30 ಜನಗೆ ಯೂನಿಫಾರ್ಮ್ ವಿತ್ ಲೇಡೀಸ್ಗೆ ರೇಷನ್ ಕಿಟ್ ಕೊಟ್ಟಿದ್ದೀನಿ. 20 ಜನಗೆ ಲೇಡೀಸ್ ಸೀನಿಯರ್ ಸಿಟಿಸನ್ಸ್ಗೆ ಚೆಕ್ ವಿತ್ ರೇಷನ್ ಕಿಟ್ ಕೊಟ್ಟಿದ್ದೀನಿ. ಹ್ಯಾಂಡಿಕ್ಯಾಪ್ ಪರ್ಸನ್ಸ್ಗೆ
ಚಕ್ಕೆ ವಿತ್ ರೇಷನ್ ಕಿಟ್ ಕೊಟ್ಟಿದ್ದೀನಿ. ಸೊ ಟೋಟಲ್ ಸರ್ ಎಷ್ಟು ಜನ ಆಗಿದೆ ಸರ್ ಅಲ್ಲಿ? 350 ಜನ ಆಗಿದೆ. विशाल भारत वेलफेयर एसोसिएशन की जानिब से सज्जाद सेठ और उनके साथी जो है बहुत सालों से, तकरीबन 20 सालों से मैं देख रहा हूँ, ये ड्राइवर्स के वेलफेयर के लिए उनकी मदद करते हैं हमेशा। आज भी जो है रमज़ान के महीने में लेडीज़ को जो है राशन दे रहे हैं, फिज़िकली हैंडीकैप को राशन और उसके साथ साथ जो है चेक दे रहे हैं। कुछ ड्राइवर्स को यूनिफॉर्म और यूनिफॉर्म भी दे रहे हैं, राशन भी दे रहे हैं, सीनियर सिटीजन्स को भी दे रहे हैं। और कुछ ड्राइवर जो हैं, काफ़ी ड्राइवरों को जो है गैस का कूपन दे रहे हैं, ये 500 रुपये का गैस का कूपन दे रहे हैं। तो ये बहुत बड़ी बात है, ये उनकी मुश्किल के वक्त जो है उनका साथ देना बहुत अच्छी बात है। मैं समझता हूँ कि हमारे जो ऑटो ड्राइवर्स हैं उनके बच्चे तालीम में आगे आए हैं। मैंने भी सज्जाद सेठ से कहा है कि जो बच्चे ऑटो ड्राइवरों के तालीम में आगे पढ़ना चाहते हैं, ख़ासकर मेडिकल और इंजीनियरिंग में कोई पढ़ रहे हैं, तो उनके लिए हम स्कॉलरशिप का इंतज़ाम करेंगे। और दूसरे क्लासेस में जो पढ़ रहे हैं उनके लिए भी हम कुछ ना कुछ ज़रूर करेंगे। ಸರ್ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ, ಏನು ಹೇಳ್ತೀರಾ ಸರ್? ನಮಸ್ಕಾರ. ನಮ್ಮ ವಿಶಾಲ್ ಭಾರತ್ ಆಟೋ ಚಾರಿಟಬಲ್ ಟ್ರಸ್ಟ್ನಲ್ಲಿ ನಾನು ಟ್ರಸ್ಟಿ ಆಗಿದ್ದೀನಿ. ಇವತ್ತು ರಂಜಾನ್ ಪವಿತ್ರ ಮಾಸದ ಹಬ್ಬದಲ್ಲಿ ಈ ಕಿಟ್ ವಿತರಣೆಗಳು ಮಾಡೋಕ್ಕೆ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಸಜ್ಜಾದ್ ಸೇಠ್ ಅವರು ನಾವೆಲ್ಲ ಭಾಗಿಯಾಗಿ ಬಡ ಹೆಂಗಸರಿಗೆ ಮತ್ತು ಬಡ ಆಟೋ ಚಾಲಕರಿಗೆ ಫುಡ್ ಕಿಟ್ಟು, ಯೂನಿಫಾರ್ಮು ಮತ್ತು 500 ರೂಪಾಯಿದು ಗ್ಯಾಸ್ ಕಿಟ್ಟನ್ನು ಕೊಡ್ತಾಯಿದ್ದೀವಿ. ಇದೇ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇದು ಭಾಳ ಒಳ್ಳೆಯದಾಗಿದೆ, ಸಕ್ಸಸ್ ಆಗಿದೆ. ವಿಶಾಲ್ ಭಾರತ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಂಜಾನ್ ಹಬ್ಬದ ಹಬ್ಬದ ಪ್ರಯುಕ್ತ ಬಹುತೇಕ ಆಟೋ ಚಾಲಕರುಗಳಿಗೆ ಮತ್ತು ಮಹಿಳಾ ಆಟೋ ಚಾಲಕರುಗಳಿಗೆ ಅವರಿಗೆ ಫುಡ್ ಕಿಟ್ ಕೊಡೋದು ಮತ್ತು ಸಮವಸ್ತ್ರ, ಖಾಕಿ ಸಮವಸ್ತ್ರವನ್ನು ಕೊಡೋ ಮುಖಾಂತರ ವಿಶೇಷವಾಗಿ ಹಬ್ಬವನ್ನು ಆಚರಿಸ್ತಿದ್ದಾರೆ. ಸೊ ಹಾಗಾಗಿ ಏನು ವಿಶಾಲ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಿಗೆ ಮತ್ತು ಅವರ ಟ್ರಸ್ಟಿನ ಎಲ್ಲರಿಗೂ ಟ್ರಸ್ಟಿಗಳಿಗೆ ನಾನು ಶುಭಾಶಯ ಕೊಡ್ತೀನಿ. ಅದರಲ್ಲಿ ನಮ್ಮ ಮೊಹಮ್ಮದ್ ಸಜ್ಜಾದ್ ಸೇಠ್ ಅವರು ವಿಶೇಷವಾಗಿ ಚಾಲಕರ ಪರವಾಗಿ ಅಭಿನಂದಿಸಬೇಕು ಅಂತ ಹೇಳಿ ನಾನು ಮಹಿಳೆ ಚಾಲಕರನ್ನು ಗುರುತಿಸಿ ಈ ಸಮಯದಲ್ಲಿ ಅವ್ರಿಗೂ ಒಂದು ರೇಷನ್ ಕಿಟ್ ಆಗಿ ಯೂನಿಫಾರ್ಮ್ ಆಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ತುಂಬ ಒಂದು ಖುಷಿಯಾದ ದಿನ, ಇದು ಹಬ್ಬದ ದಿನ. ಮೊಹಮ್ಮದ್ ಸಜ್ಜಾದ್ ಸೇಠ್ ವ್ಯಕ್ತಿ ಇವಾಗ ಚೇರ್ಮನ್ ಆಗಿದ್ದಾರೆ, ಚೇರ್ಮನ್ ವಿಶಾಲ್ ಭಾರತ್ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ಗೆ ನಮಗೆಲ್ಲ ಕರೆಯೋದಕ್ಕೆ ಅವ್ರಿಗೂ ಅವ್ರ ಟೀಮ್ಗೂ ಎಲ್ಲರಿಗೂ ಧನ್ಯವಾದಗಳು. ಅವರು ಇಷ್ಟು ಒಳ್ಳೆ ಕೆಲಸ, ಒಂದು ಬಡವರಿಗೆ ಒಂದು ಆಟೋ ಯೂನಿಯನ್ ಏನು ಲೀಡರ್ಸ್ ಏನು ಚಾಲಕರಲ್ಲಿ ಇದ್ದಾರೆ ಅವ್ರಿಗೆಲ್ಲ ರೇಷನ್ ಕಿಟ್ ಆಗಲಿ, ಬಟ್ಟೆ ಆಗಲಿ, ಅವ್ರಿಗೆ ಒಂದು ಹಣದ ವ್ಯವಸ್ಥೆ ಆಗಲಿ, ಎಜುಕೇಶನ್ ಪರ್ಪಸ್ ಪ್ರತಿಯೊಂದು ಕೊಡ್ತಾ ಇರೋದು ನಿಜವಾದ ನಮ್ಮ ಗೌರಿಬಿದೂರು ತಾಲೂಕಿನ ಅಲ್ಲಿಂದ ನಾನು ಬಂದಿದ್ದೀನಿ. ನಮ್ಗೆಲ್ಲ ಇನ್ವೈಟ್ ಮಾಡಿದ್ದಾರೆ. ಎಷ್ಟು ಖುಷಿ ಆಗುತ್ತಂತೆ ಅವರು ನಮ್ಮ ಮುಸ್ಲಿಮ್ಸ್ ಎಲ್ಲ ಸಂಸ್ಥೆ ಪರವಾಗಿ ನಾನು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ ಸರ್, ಇಲ್ಲಿ ನೋಡಿ ಸರ್. ನೇತೃತ್ವದಲ್ಲಿ ಸುಮಾರು 11 ವರ್ಷಗಳಿಂದ ನಾವು ಈ ತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆಟೋಗಳಿಗೆ, ಆಟೋ ಚಾಲಕರಿಗೆ, ಅವರ ಕುಟುಂಬಸ್ಥರಿಗೆ ಮತ್ತೆ ಹಿಂದುಳಿದ ವರ್ಗಗಳಿಗೆ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ನಮ್ಮ ವಿಶಾಲ್ ಭಾರತ್ ಚಾರಿಟಬಲ್ ಟ್ರಸ್ಟಿಯಿಂದ ಸುಮಾರು 11 ವರ್ಷಗಳಿಂದ ಪ್ರತಿ ವರ್ಷ ಈ ತರ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ. ಇವತ್ತು ಈ ದಿವಸ ಎಲ್ಲರಿಗೂ ಸಂತೃಪ್ತಿಯಾದ ವಿಧಾನದಿಂದ ಕಾರ್ಯಕ್ರಮ ಮುಗಿದುಕೊಂಡಿದೆ. ಎಲ್ಲರಿಗೂ ಧನ್ಯವಾದ.